ಬಾಗಲಕೋಟೆಯ ಕಿಲ್ಲಾವೋಣಿಯಲ್ಲಿ ನಿನ್ನೆ ರಾತ್ರಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ರೀತಿ ಆಗೋದಕ್ಕೆ ಕಾರಣ ಆಗಿದ್ದು ಪೊಲೀಸರ ಕಾರ್ಯವೈಖರಿ. ಪೊಲೀಸರು ನಿನ್ನೆ ಹಿಂದೂ ಯುವಕರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಕಿಲ್ಲಾವೋಣಿಗೆ ತೆರಳಿದ್ದಾರೆ. ಈ ವೇಳೆ ಅಲ್ಲಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲ್ಲೆಸೆದಿದ್ದು ಮುಸಲ್ಮಾನ ಯುವಕರು, ಅರೆಸ್ಟ್ ಮಾಡಿದ ನಮ್ಮ ಹುಡುಗರನ್ನ ಅಂತ ಪ್ರಶ್ನಿಸಿದ್ದಾರೆ. ಯುವಕ ಮುತ್ತು ಎಂಬಾತನನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಹೋಗಿದ್ರು. ಈ ವೇಳೆ ಅವರ ತಾಯಿ ಮುತ್ತು ಮಾಗಿ ಅವರ ತಾಯಿ ಕಣ್ಣೀರು ಹಾಕಿದ್ದಾರೆ. ಅಮಾಯಕರನ್ನು ಅರೆಸ್ಟ್ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಾರೆ. ಕೊನೆಗೆ ಸ್ಥಳಕ್ಕೆ ವೀರಣ್ಣ ಚರಂತಿಮಠ್ ಮಾಜಿ ಶಾಸಕರು ಆಗಮಿಸಿದ್ರು. ಪೊಲೀಸರ ಜೊತೆಗೆ ಅವರು ಮಾತನಾಡಿದ್ರು, ಕೂಡ ಸಮಾಧಾನ ಪಡಿಸಿದ್ರು. SP ಜೊತೆಗೆ ಮಾತನಾಡಿದ್ರು. ಸುಖಾಸುಮ್ಮನೆ ನೀವು ಕೆರಳಿಸೋ ಕೆಲಸ ಮಾಡಬೇಡಿ ಅಂತ ಪೊಲೀಸರ ಬಳಿ ಮಾತುಕತೆಯನ್ನ ಕೂಡ ವೀರಣ್ಣ ಚರಂತಿಮಠ್ ಮಾಡಿದ್ರು. ಹಿಂದೂ ಸಂಘಟನೆ ಮತ್ತು ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು, ಮುತ್ತು ಮ್ಯಾಗಿ ಎನ್ನುವಂತ ಹುಡುಗನನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಆತನದು ಪಾತ್ರನೇ ಇಲ್ಲ ಇದರಲ್ಲಿ. ಕಲ್ಲೆಸೆದಿದ್ಯಾರೋ ಅರೆಸ್ಟ್ ಮಾಡಿದ್ಯಾರನ್ನು ಅಂತ ಪೊಲೀಸರದು ವರ್ಷನ್ ಇರೋದು. ಆ ದಿನ ಕಲ್ಲೆಸೆದಂತ ದಿನ, ಕಲ್ಲು ಬಿದ್ದಂತ ದಿನ, ಮೆರವಣಿಗೆ ಕಲ್ಲು ಬಿದ್ದಂತ ದಿನ ಒಂದು ವ್ಯಾಪಾರಿಯ ಒಂದು ವಾಹನಕ್ಕೂ ಕೂಡ ಬೆಂಕಿ ಹಚ್ಚಿದ್ದಾರೆ. ಆ ಕೇಸಲ್ಲಿ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲ, ಅದರಲ್ಲಿ ಪಾತ್ರನೇ ಇಲ್ಲ ನಮ್ಮ ಹುಡುಗರದು ಅಂತ ಇವರು ಹೇಳ್ತಾ ಇದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿನ್ನೆ ಬಾಗಲಕೋಟೆಯ ಕಿಲ್ಲಾವೋಣಿ. ಮಾತಾಡ್ತೀನಿ, ನಾ ಇಲ್ಲೆಲ್ಲ ಸಮಾಧಾನ ಮಾಡ್ತೀನಿ, ತನ ಮಾಡಬೇಡ ಅಂತ ಹೇಳ್ರಿ ಸರ್. ಏನಿದು ಈ ರೀತಿ ಮಾಡೋದು ಚಲೋ ಅಲ್ಲ, ದಯಮಾಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಈ ಗೊಂದಲ ಸೃಷ್ಟಿಯಾಗೋದಕ್ಕೆ ಏನ್ ಕಾರಣ? ಮುಖ್ಯವಾಗಿ ರಕ್ಷಿತ್ ಹೇಳ್ಬೇಕಂತಂದ್ರೆ, ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿಯ ಮೆರವಣಿಗೆ ವೇಳೆ ಏನು ಗಲಾಟೆಗಳು ನಡೆದವು, ಅದಾದ ಬಳಿಕ ಏನಂತಂದ್ರೆ ಎಲ್ಲೋ ಒಂದು ಕಡೆ ಎರಡೂ ಕೋಮೆ ಜನರ ಮಧ್ಯೆ, ಮುಖಂಡರ ಮಧ್ಯೆ ಮಾತುಕತೆಯನ್ನು ಕೂಡ ಪೊಲೀಸರು ನಡೆಸಿದ್ರು ಮತ್ತು ಸಹಜವಾಗಿ ಸ್ಥಿತಿಯೂ ಕೂಡ ಇರುವಂತದನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಎಲ್ಲೋ ಒಂದು ಕಡೆ ಏನೊಂದು ಹಿಂದೂ ಕಾರ್ಯಕರ್ತನಾಗಿರ್ತಕ್ಕಂಥ ಮುತ್ತು ಮಾಗಿಯನ್ನ ಅರೆಸ್ಟ್ ಮಾಡ್ಬೇಕು ಅನ್ನುವಂತ ಕಾರಣದಿಂದ ಸಂಜೆ ವೇಳೆಗೆ 4 ರಿಂದ 5 ಗಂಟೆ ಸುಮಾರಿಗೆ ಏನಂತಂದ್ರೆ, ಯಾವಾಗ ಪೊಲೀಸರು ಆ ಒಂದು ಕಿಲ್ಲಾ ಗಲ್ಲಿಗೆ ಏನು ಬರ್ತಾರೆ, ಬಂದಂತ ಸಂದರ್ಭದಲ್ಲಿ ಏಕಾಏಕಿ ಆತ ಮನೆಯಲ್ಲಿರ್ತಾನೆ. ಮನೆಯಲ್ಲಿ ಬಂದಂತ 4-5 ಜನ ಪೊಲೀಸರು ಆತನನ್ನ ಏನಂತಂದ್ರೆ ಕರೆದುಕೊಂಡು ಹೋಗುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಅಂತ ಸಂದರ್ಭದಲ್ಲಿ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕಂತಂದ್ರೆ ಗಲಾಟೆ ನಡೆದ ಸಂದರ್ಭದಲ್ಲಿ ನಮ್ಮ ಮಗ ಊರಲ್ಲೇ ಇರ್ಲಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಅವ್ರು ಯಾವುದೇ ರೀತಿಯಿಂದ ಕೇಳಿಲ್ಲ ಅನ್ನುವಂಥದ್ದನ್ನ ಮಾತನ್ನ ಅವರ ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಆತನ ಕರೆಸಿರುವಂತ ಸಂದರ್ಭದಲ್ಲಿ ಬಹಳಷ್ಟು ಏನಂತಂದ್ರೆ ವಾಗ್ವಾದಗಳು ಕೂಡ ನಡೀತದೆ, ಬಹಳಷ್ಟು ವಿರೋಧವೂ ಕೂಡ ವ್ಯಕ್ತವಾಗುತ್ತವೆ. ಅಂತ ಸಂದರ್ಭದಲ್ಲಿಯೂ ಕೂಡ ಪೊಲೀಸರು ಕೂಡ ಏನಂತಂದ್ರೆ ಅವ್ರ ಜೊತೆ ವಾಗ್ವಾದ ಮಾಡುವುದರ ಮೂಲಕ ಅವನನ್ನು ಕರೆತೆಗೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಬಿಡೋದಿಲ್ಲ. ಹೀಗಾಗಿ ಏನಂತಂದ್ರೆ ಅಲ್ಲಿ ಒಂದು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗುತ್ತೆ ಮತ್ತು ಪೊಲೀಸರ ವಿರುದ್ಧ ಬಹಳಷ್ಟು ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ನಮ್ಮ ಮಗ ಅದರಲ್ಲಿ ಪಾತ್ರವೇ ಇಲ್ಲ, ಹೀಗಾಗಿ ಅವನನ್ನು ಹೇಗೆ ಬಂಧಿಸ್ತೀರಿ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ತಾ ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಆ ಪರಿಸ್ಥಿತಿಯು ಕೂಡ ಬಹಳಷ್ಟು ಉದ್ವಿಗ್ನವಾಗಿತ್ತು. ತದನಂತರದಲ್ಲಿ ಏನಂತಂದ್ರೆ ಎಲ್ಲೋ ಒಂದು ಕಡೆ ಆತನನ್ನ ಬಿಟ್ಟಂತ ಸಂದರ್ಭದಲ್ಲಿ ಅವಾಗ ಆದ್ರೂ ಕೂಡ ಪೊಲೀಸರು ತಮ್ಮ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂತ ಒಂದು ಆರೋಪದ ಹಿನ್ನೆಲೆಯಲ್ಲಿ ಮಹಿಳೆಯರು ಪ್ರತಿಭಟನೆಗೆ ಮುಂದಾದ ಸಂದರ್ಭದಲ್ಲಿ ಏನು ASP ಜಗದೀಶ್ ಅವರು ಸ್ಥಳಕ್ಕೆ ಭೇಟಿ ಕೊಂಡ ಸಂದರ್ಭದಲ್ಲೂ ಕೂಡ ಮಹಿಳೆಯರು ಏನು ಆ ಪೊಲೀಸರನ್ನ ಅಮಾನತು ಮಾಡಲೇಬೇಕು ಮತ್ತು ತಮ್ಮ ಮಗ ತಮ್ಮ ಮನೆಗೆ ಬಿಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಅವರ ಮುಂದೆ ಇಟ್ಟರು. ಆದಾಗ್ಯೂ ಕೂಡ ಅದು ಆ ಸಮಸ್ಯೆ ಬಗೆಹರಿಲ್ಲ. ನಂತರದಲ್ಲಿ ಏನು ಮಾಜಿ ಶಾಸಕರಾಗಿದ್ದ ವೀರಣ್ಣ ಚರಂತಿಮಠ್ ಅವರು ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಏನಂತಂದ್ರೆ ಸಮಾಧಾನ ಪಡಿಸೋದ್ರ ಮೂಲಕ ಅವ್ರನ್ನ ಮತ್ತೆ ಮರಳಿ ಕಳಿಸಿ ನಾಳೆ SP ಅವರನ್ನ ಭೇಟಿ ಮಾಡ್ತೇವೆ. ತದನಂತರದಲ್ಲಿ ಅದಕ್ಕೊಂದು ಏನು ಇತ್ತೀಚೆಗೆ ಹಾಡೋಣ ಅನ್ನುವಂತ ಮಾತನ್ನು ಹೇಳಿದ ನಂತರದಲ್ಲಿ ಅಲ್ಲಿ ಪರಿಸ್ಥಿತಿ ತಿಳಿಯಾಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.